ಮಾರ್ಚ್ 9ರಂದು ಹೊಸ ಕುಂದವಾಡ ಯೂತ್ ಮತ್ತು ಡೈಮಂಡ್ ಗ್ರೂಪ್ ವತಿಯಿಂದ ಪ್ರಪ್ರಥಮ ಬಾರಿಗೆ ದಾವಣಗೆರೆ ತಾಲೂಕಿನ ಹೊಸ ಕುಂದವಾಡದ ಶ್ರೀ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರುವ ಆವರಣದಲ್ಲಿ ಪವರ್ ಲಿಫ್ಟಿಂಗ್ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರೂಪ್ನ ಅಧ್ಯಕ್ಷ ಸಚಿನ್ ಎಸ್ ದೊಡ್ಡಮನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 9ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದ ಅವರು, ಮಹಿಳಾ ಮತ್ತು ಪುರುಷರ ವಿಭಾಗಗಳಲ್ಲಿ ವಯಸ್ಸಿನ ಆಧಾರದ ಮೇಲೆ ಸ್ಪರ್ಧೆ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಕಾಂಗ್ರೆಸ್ ಮುಖಂಡ ಶಾಮನೂರು ಪ್ರವೀಣ್, ಮಾಜಿ ಮೇಯರ್ಗಳಾದ ಬಿಜೆ ಅಜಯ್ ಕುಮಾರ್, ವಿನಾಯಕ ಪೈಲ್ವಾನ್, ಮಾಜಿ ಪಾಲಿಕೆ ಸದಸ್ಯ ಜೆಎನ್ಎಸ್ ಶ್ರೀನಿವಾಸ್ ಮತ್ತಿತರರು ಆಗಮಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಜು, ಸಿ ಓಬಳೇಶ್, ರವಿಕುಮಾರ್, ಎಂ ಋತ್ವಿಕ್, ಟಿ ಮಾರುತಿ ಇದ್ದರು. ಹೊಸ ಕುಂದವಾಡ ಯೂತ್ಸ್ ಮತ್ತು ಡೈಮಂಡ್ ಗ್ರೂಪ್ ವತಿಯಿಂದ ಪ್ರಪ್ರಥಮ ಬಾರಿಗೆ ದಾವಣಗೆರೆ ನಗರದಲ್ಲಿ ಹೊಸ ಕುಂದವಾಡ ಗ್ರಾಮದಲ್ಲಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ಆಯೋಜನೆ ಮಾಡೋಕ್ಕೆ ಉದ್ದೇಶ ಯುವಕರಲ್ಲಿ ಕ್ರೀಡಾ ಮನೋಭಾವನೆಯನ್ನು ಸ್ಫೂರ್ತಿಯಾಗಿ ನೀಡಬೇಕಂತ ನಾವು ನಮ್ಮೂರಿನ ಯುವಕರಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತದೆ ಸರ್. 2 ಲಕ್ಷ ಮೊತ್ತದ ಬಿಗ್ ಪ್ರೈಸ್ ಮನಿ ಇಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದಕ್ಕೆ ಓವರಾಲ್ ಸರ್, ಓವರಾಲ್ 2 ಲಕ್ಷ. ಮೇಡಮ್ ಪ್ರಥಮ ಬಹುಮಾನ ಗ್ರೂಪ್ ವೈಸ್ ಇದೆ. 16 ಕ್ಯಾಟಗರಿ ಬರ್ತಾವ್ರಿ. 9 ಮಹಿಳಾ ವಿಭಾಗ, 9 ಪುರುಷ ವಿಭಾಗ ಬರ್ತವೆ. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಂಥವರಿಗೆ 2,500, ಸೆಕೆಂಡ್ ಬಂದಂಥವರಿಗೆ 1,500, ಥರ್ಡ್ ಬಂದಂಥವರಿಗೆ 1,000 ಮತ್ತು ಟ್ರೋಫಿ ವಿತ್ ಮೆಡಲ್ಸ್, ಸೆಲ್ಫಿ ಟಿಕೆಟನ್ನು ನೀಡ್ತಿದ್ದೀವಿ. ಅದೇ ರೀತಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಇರುತ್ತೆ. ಮತ್ತು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಸಂಸದರಾದಂಥ ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇನ್ವೈಟ್ ಮಾಡಿದ್ವಿ. ಮತ್ತು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ದಾಸ್ ಕರಿಯಪ್ಪರನ್ನು ಇನ್ವೈಟ್ ಮಾಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದ ಶಾಮನೂರು ಪ್ರವೀಣ್ ಅವರು, ಮಾಜಿ ಮೇಯರ್ ಬಿಜೆ ಅಜಯ್ ಕುಮಾರ್ ಅವರು ಮತ್ತು ಮಾಜಿ ಮೇಯರ್ ವಿನಾಯಕ್ ಪೈಲ್ವಾನ್ರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ. ನ್ಯಾಷನಲ್ ಪವರ್ ಲಿಫ್ಟರ್ ಆದಂಥ ಜೆಎನ್ಎಸ್ ಶ್ರೀನಿವಾಸ್ ಕಾರ್ಪೊರೇಟರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಇನ್ವೈಟ್ ಮಾಡಿದ್ವಿ.